ಡೆವಿಲ್ ಸಿನಿಮಾದ ಟೀಸರ್ ಲೀಕ್ ಆಯ್ತಾ? ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಿದೆ. ಮತ್ತೊಂದು ಕಡೆ ಪ್ರೊಡ್ಯೂಸರ್ ಬದಲಾದರೂ ಕೂಡ ಜೋಗಿ ಪ್ರೇಮ್ ದರ್ಶನ್ ಅವರಿಗಾಗಿ ಸಿನಿಮಾ ಮಾಡೋದು ಶತಸಿದ್ಧ ಅಂತಿದ್ದಾರೆ. ಹೆಚ್ಚು ಕಡಿಮೆ ಆದರೆ ಜೋಗಿ ಪ್ರೇಮ್, ರಕ್ಷಿತಾ ಮತ್ತು ದರ್ಶನ್ ಅವರೇ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು ಅಚ್ಚರಿ ಇಲ್ಲ. ಇದರ ನಡುವೆ ತರುಣ್ ಸುಧೀರ್ ಕೂಡ ಸಿಂಧೂರ ಲಕ್ಷ್ಮಣ ಸಿನಿಮಾದ ಚಿತ್ರಕಥೆ ರೆಡಿ ಮಾಡಿಕೊಂಡಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಜೋಗಿ ಪ್ರೇಮ್ ನಿರ್ದೇಶನದ ಸಿನಿಮಾದಲ್ಲಿ ದಾಸ ಬ್ಯುಸಿ ಆಗಬೇಕಿತ್ತು. ಇದರ ಜೊತೆಗೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಕೂಡ ಅನೌನ್ಸ್ ಆಗಬೇಕಾಗಿತ್ತು. ಆದರೆ ದರ್ಶನ್ ಸೆರೆವಾಸ ಅನುಭವಿಸಿದ್ದ ಕಾರಣ ಈ ಎಲ್ಲ ಪ್ರಾಜೆಕ್ಟ್ಗಳು ಮುಂದಕ್ಕೆ ಹೋಗಬೇಕಾಯಿತು. ಈ ನಡುವೆ ದರ್ಶನ್ ಕೆಲ ಚಿತ್ರಗಳಿಗಾಗಿ ಪಡೆದಿದ್ದ ಅಡ್ವಾನ್ಸ್ ಹಣವನ್ನ ನಿರ್ಮಾಪಕರಿಗೆ ಮರಳಿಸಿದ್ದಾರೆ. ಈ ಎಲ್ಲ ವಿಚಾರಗಳ ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ ಈ ಸ್ಟೋರಿಲಿ. ದರ್ಶನ್ ಸದಾ ಸುದ್ದಿಯಲ್ಲಿರುವ ನಟ. ಅದು ಒಳ್ಳೆಯ ವಿಚಾರವೇ ಆಗಿರಬಹುದು, ಕೆಟ್ಟ ವಿಚಾರವೇ ಆಗಿರಬಹುದು. ಇತ್ತೀಚೆಗೆ ನಟಿ ರಕ್ಷಿತಾ ಸಹೋದರನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದಾಸ ಮತ್ತೆ ಸುದ್ದಿಯಲ್ಲಿ ಚಾಲ್ತಿಯಲ್ಲಿದ್ರು. ಅದಕ್ಕೂ ಮುನ್ನ ಡಾಲಿ ಧನಂಜಯ್ ಮದುವೆಗೆ ದರ್ಶನ್ ಅವರನ್ನ ಆಹ್ವಾನಿಸಿಲ್ಲ ಎನ್ನುವ ವಿಷಯ ಚರ್ಚೆಯಲ್ಲಿತ್ತು. ಇದರ ನಡುವೆ ದರ್ಶನ್ ಅವರು ಬಿಡುಗಡೆ ಮಾಡಿದ್ದ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಡೆವಿಲ್ ಸಿನಿಮಾದ ಟೀಸರ್ ಲೀಕ್ ಆಗಿದೆ ಅಂತ ಸುದ್ದಿಯಾಗ್ತಾ ಇದೆ. ಕಳೆದ ವರ್ಷ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಯಾಗಿತ್ತು. ದರ್ಶನ್ ಮಾಸ್ ಲುಕ್ನಲ್ಲಿ ಮಿಂಚಿದ್ರು. ಖಡಕ್ ಡೈಲಾಗ್ ಮೂಲಕ ಅಬ್ಬರಿಸಿದ್ರು. ಇದೀಗ ಮತ್ತೆ ಫೆಬ್ರವರಿ 16ಕ್ಕೆ ಮತ್ತೊಂದು ಟೀಸರ್ ರಿಲೀಸ್ ಮಾಡಲು ಡೆವಿಲ್ ಟೀಮ್ ತಯಾರಾಗಿದೆ. ಆದರೆ ಈಗಾಗಲೇ ಈ ಟೀಸರ್ ಲೀಕ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗ್ತಾ ಇದೆ. ಆದರೆ ಪ್ರಜಾಮಾರ್ಗ ನ್ಯೂಸ್ಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಡೆವಿಲ್ ಚಿತ್ರದ ಯಾವುದೇ ಟೀಸರ್ ಲೀಕ್ ಆಗಿಲ್ಲ. ಡೆವಿಲ್ ಚಿತ್ರಕ್ಕೆ ಇರುವ ಕ್ರೇಜ್ ಬಳಸಿಕೊಂಡು ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಪ್ರೇಮ್ ಮತ್ತು ದರ್ಶನ್ ಮತ್ತೆ ಸಿನಿಮಾ ಮಾಡೋದಾಗಿ ಅನೌನ್ಸ್ ಆಗಿತ್ತು. ಆದರೆ ಇದೀಗ ಕೆವಿಎನ್ ಸಂಸ್ಥೆಯಿಂದ ದರ್ಶನ್ ಪಡೆದಿದ್ದ ಅಡ್ವಾನ್ಸ್ ಹಣವನ್ನು ಮರಳಿಸಿದ್ದಾರೆ. ಆದರೂ ಕೂಡ ಈ ಪ್ರಾಜೆಕ್ಟ್ ನಿಲ್ಲೋದಿಲ್ಲ. ಯಾಕಂದ್ರೆ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ದರ್ಶನ್ ನಟಿಸೋದು ಕನ್ಫರ್ಮ್. ಈ ಬಗ್ಗೆ ಪ್ರೇಮ್ ಮತ್ತು ದರ್ಶನ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ನಿರ್ಮಾಪಕರು ಬದಲಾದರೂ ಈ ಸಿನಿಮಾ ಶುರು ಆಗಿಯೇ ಆಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ಈ ನಡುವೆ ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ತಮ್ಮ ಹೋಮ್ ಬ್ಯಾನರ್ನಲ್ಲಿಯೇ ದರ್ಶನ್ಗಾಗಿ ಸಿನಿಮಾ ಮಾಡ್ತಾರೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿವೆ. ದರ್ಶನ್ ತೂಗುದೀಪ್ ಮೇಲೆ ದುಡ್ಡು ಹಾಕಿದ್ರೆ ಲಾಭ ಬರದೇ ಇರೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕರುನಾಡಲ್ಲಿ ಅವರ ಮಾರ್ಕೆಟ್ ಆ ಲೆವೆಲ್ಗಿದೆ. ರಿಲೀಸ್ಗೂ ಮುನ್ನವೇ ಅವರ ಸಿನಿಮಾಗಳು ಹಾಕಿದ ಬಂಡವಾಳ ರಿಕವರಿ ಮಾಡ್ಕೊಂಡಿರುತ್ತವೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ಅವರ ಅಭಿಮಾನಿಗಳು ಒಳ್ಳೆಯ ಓಪನಿಂಗ್ ಕೊಟ್ಟು ಬಿಡ್ತಾರೆ. ಸಿನಿಮಾ ತಕ್ಕ ಮಟ್ಟಿಗೆ ಸಾಧಾರಣವಾಗಿದ್ರೂ ಸಾಕು, ಸಿನಿಮಾ ಸೂಪರ್ ಹಿಟ್ ಆಗಿಬಿಡುತ್ತೆ. ಈ ಮಟ್ಟದ ಫ್ಯಾನ್ ಬೇಸ್ ಇರುವ ದರ್ಶನ್ಗಾಗಿ ಸಾಲ ಮಾಡಿ ಆದರೂ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರು ಮನೆ ಮುಂದೆ ಬರ್ತಾರೆ. ಸದ್ಯಕ್ಕೆ ಕೆವಿಎನ್ ನಿರ್ಮಿಸಬೇಕಾಗಿದ್ದ ಈ ಸಿನಿಮಾವನ್ನು ತಾವೇ ನಿರ್ಮಾಣ ಮಾಡಲು ಜೋಗಿ ಪ್ರೇಮ್ ನಿರ್ಧಾರ ಮಾಡಿದ್ದಾರೆ ಎನ್ನುವ ಟಾಕ್ ಆರಂಭವಾಗಿದೆ. ಇದರ ಜೊತೆಗೆ ದರ್ಶನ್ ಅವರ ಪಾಲುಗಾರಿಕೆ ಕೂಡ ಇರುವ ಸಾಧ್ಯತೆ ಇದೆ. ದರ್ಶನ್ ಸಿನಿಮಾ ಅಂದಮೇಲೆ ಹಾಕಿದ್ದ ಬಂಡವಾಳಕ್ಕೆ ಮತ್ತು ಲಾಭಕ್ಕೆ ಮೋಸ ಇಲ್ಲ ಅನ್ನೋದು ಇಂಡಸ್ಟ್ರಿಯಲ್ಲಿ ಗೊತ್ತಿರೋ ವಿಚಾರ. ಹಾಗಾಗಿ ಪ್ರೇಮ್ ಈ ಸಾಹಸಕ್ಕೂ ಕೈ ಹಾಕಿದ್ರು ಅಚ್ಚರಿ ಇಲ್ಲ. ಮತ್ತೊಂದು ಕಡೆ ದರ್ಶನ್ ಅವರಿಗಾಗಿ ಕಾಟೇರದಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನಿರ್ದೇಶಿಸಿದ್ದ ತರುಣ್ ಸುಧೀರ್ ಇದೀಗ ಹೊಸ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ತರುಣ್ ಸುಧೀರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದು ಈಗಾಗಲೇ ಈ ಸಿನಿಮಾ ಬಗ್ಗೆ ಹೇಳಿಕೊಂಡಿದ್ದಾರೆ. ಮುಂದೆ ನಾನು ಮಾಡ್ತಾ ಇರುವ ಸಿನಿಮಾ ಬಂದು ಈ ಮಣ್ಣಿನ ಗಂಡು, ಈ ಮಣ್ಣಿನ ಹೆಮ್ಮೆ, ವೀರ ಸಿಂಧೂರ ಲಕ್ಷ್ಮಣ ಅಂತ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವರ ಅಭಿನಯದಲ್ಲಿ ಮಾಡ್ತಿದ್ದೇವೆ ಅಂತ ತರುಣ್ ಸುಧೀರ್ ಈ ಪ್ರಾಜೆಕ್ಟ್ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಒಟ್ಟಾರೆ ದರ್ಶನ್ ತೂಗುದೀಪ್, ಮಿಲನ ಪ್ರಕಾಶ್, ಜೋಗಿ ಪ್ರೇಮ್ ಮತ್ತು ತರುಣ್ ಸುಧೀರ್ ನಿರ್ದೇಶನದಲ್ಲಿ 3 ಸಿನಿಮಾಗಳು ನಟಿಸೋದು ಖಚಿತವಾಗಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.